ಅಯ್ಯೋ 15 ಲಕ್ಷದ ಗಾಡಿ ಹೋಯ್ತು. ಅಲ್ಲ ಯಾವಾಗಲೂ ಮೊಬೈಲೇ ನೋಡ್ತಿರ್ಬೇಕಾ? ಒಂಚೂರು ಅಲ್ಲಿ ಏನಾಗ್ತಿದೆ ಏನು ಅಂತ ನೋಡೋಕ್ಕಾಗಲ್ವಾ? ಓ ಶಿಟ್ ಮ್ಯಾನ್, ಅವ್ನು ಡೀಸೆಲ್ ಹಾಕಿದ್ನ ಅಂತ. ಯಾರಿಗೆ? ಅದು ದೂರ ಇದೆ, ಎಲ್ಲಿಂದ ಕೇಳ್ತೀಯಾ? ಒಂದಲ್ಲ ಒಂದು ಕರ್ಮ ನಮಗೆ ಜೀವನದಲ್ಲಿ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂಗೆ ಅಲ್ವ ಎಲ್ಲ ಸ್ಟಾರ್ಟ್ ಮಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ. ಆಲ್ಮೋಸ್ಟ್ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ನಮ್ಮ ಕಂಪ್ನಿಲಿ ಒಂದು ಸ್ಪೆಷಾಲಿಟಿ, ನಮ್ಮ ಬರ್ಡೇಗೆ ಲೀವ್ ಕೊಟ್ಟಿದ್ದಾರೆ ಇವತ್ತು. ಸೊ ಹಂಗಾಗಿ ಆ ಲೀವ್ ವೇಸ್ಟ್ ಮಾಡಬಾರ್ದು, ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮೇಡಮ್ ಜೊತೆ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ. ಸೊ ನೀವು ಅಂದ್ಕೊಂಡಿರ್ತೀರ, ಈ ಟೈಮಲ್ಲಿ ಜುಲೈಯಲ್ಲಿ ಚಿಕ್ಕಮಂಗ್ಳೂರು ಒನ್ ಆಫ್ ದ ಬ್ಯೂಟಿಫುಲ್ ಡೆಸ್ಟಿನೇಷನ್. ಆ್ಯಕ್ಚುಲಿ ನಮಗೆ ನೋಡಿ, ಟ್ರಿಪ್ ಹೋಗೋದೇ ಬೇಡ, ಮನೆಗೆ ಹೋದ್ರೇ ಟ್ರಿಪ್ಪು. ಬಟ್ ಯಾವತ್ತು ಈಗ ನನಗೆ ಯಾವತ್ತು ಅದು ಆ ಊರಲ್ಲಿರೋರಿಗೆ ಅನಿಸಲ್ಲ. ಮೋಸ್ಟ್ಲಿ ಪೆಟ್ರೋಲ್ ಹಾಕ್ಸ್ಬೇಕು ಅನಿಸುತ್ತೆ, ಪೆಟ್ರೋಲ್ ಕಮ್ಮಿ ಇದೆ. ಎಲ್ಲಿದೆ ಮುಂದೆ? ಈ ಕಡೆ ಎಲ್ಲೋ ಇದ್ದಂಗಿತ್ತಲ್ಲ. ಹಾಂ, ಇದೆಯಾ ಅಲ್ಲಿ? ಪೆಟ್ರೋಲ್ ಹಾಕ್ಸ್ಬೇಕಾ ಅಂತ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು, ಪೆಟ್ರೋಲ್ ರೇಟು ಜಾಸ್ತಿ ಆಗಿಬಿಟ್ಟಿದೆ, ಅದೇ ಒಂದು ಬೇಜಾರು. ಓ ನಿಧಾನವಾಗಿ ಓಡಿಸಿ. ಅಲ್ಲೇ ಪೆಟ್ರೋಲ್ ಬಂಕ್ ಕಾಣಿಸ್ತಿಲ್ಲಪ್ಪ ನನಗೆ. ಇಲ್ಲಿದೆ ಮುಂದೆ. ಇಷ್ಟು 112 ರೂಪಾಯಿ ಆಗಿರ್ಬೇಕಲ್ಲ ಪೆಟ್ರೋಲು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಯ್ತು. ಏನು ಕತೆನೋ ಏನೋ, ಹಿಂಗಾಗ್ಬಿಟ್ರೆ ಕಷ್ಟ. ಪ್ಲಾಸ್ಟಿಕ್ ಕವರ್. ಪೆಟ್ರೋಲ್ ಬಂಕ್ ಎಲ್ಲಿ ಅಣ್ಣ? ಹಾಕಿ ನಮ್ಗೆ ಮುಂದೆ ಹಾಕೊಂತೀವಿ ಇಲ್ಲಿ. ಅದು ಈಗ 1 ನಿಮಿಷ ಅದು ಆಗ್ತಾ ಇರಲಿ, ಆಯಿತಾ? ಒಂದು ನಿಮಿಷ. ಪೆಟ್ರೋಲ್ ಹಾಕ್ಸೋಣ. $2,000-3,000. ಫುಲ್ ಕೆಳಗಿತ್ತು ಟ್ಯಾಂಕು. ಇರಲೇ ಇಲ್ಲ ಪೆಟ್ರೋಲು. ಏನೇನೊಂದು 5 ಕಿಲೋಮೀಟ್ರ್ ಹೋಗ್ತೈತೆ. ನಾವು ಹಾಕ್ಸಿ ಒಂದು 20 ಡೇಸ್ ಆಯ್ತಾ ಅಂತ. A few moments later. ಯಾಕೋ ಎಳೀತಲ್ಲ. ಎಳೀತಲ್ಲ. ಏನಾಯ್ತು? ಎಕ್ಸ್ಲೇಟರ್ ಬಿಟ್ರೆ ಮೂವ್ ಆಗ್ತಿಲ್ಲ.
ಆನ್ ಆಗ್ತಿಲ್ಲ. ಯಾಕೆ? ಅವನೇನ ಆನ್ ಆಗ್ತಿಲ್ಲ. ತಮಾಷೆ ಅಲ್ಲಪ್ಪ, ಪೆಟ್ರೋಲ್ ಹಾಕಿದ್ನ ಡೀಸೆಲ್ ಹಾಕಿದ್ನ ಅವನು, ಹಂಗೆ ತಲೆ ಕೆಡ್ತಿದ್ದೆ ಇವಾಗ. ನೀವು ಹೇಳಿಲ್ವಾ ಪೆಟ್ರೋಲ್ ಅಂತ? ಪೆಟ್ರೋಲ್ ಅಂತಲೇ ಹೇಳ್ದೆ. ನಾನಲ್ಲಿ ಕಾಲ್ ಮಾತಾಡೋಕೆ ಹೋದೆ, ಅವನು ಏನು ಹಾಕಿದ್ನು, ಬಿಲ್ಲು ಕೊಡಲಿಲ್ಲ ಅವನು. ಅಯ್ಯೋ ಈಗೇನು ಕುಡಿಲಿ, ಮೊಬೈಲ್ ಕುಡಿಲಿ. ತಮಾಷೆ ಮಾಡಬೇಡಿ. ತಮಾಷೆಲ್ಲ ಯಾರಿಗೆ ಫೋನ್ ಮಾಡಲಿ? ಇಂಜಿನ್ ಸೀಸ್ ಆಯ್ತಾ, ಹೋಯ್ತು. 15 ಲಕ್ಷದ ಗಾಡಿ ಹೋಯ್ತು ನಂದು. ಅಯ್ಯೋ 15 ಲಕ್ಷದ ಗಾಡಿ ಹೋಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ ನೀನು. ಓ ಶಿಟ್ ಮ್ಯಾನ್, ಅವ್ನು ಡೀಸೆಲ್ ಹಾಕಿದ್ನ ಅಂತ 15 ಲಕ್ಷದ ಗಾಡಿ ಮನಸ ಹೋಯ್ತು. ಇಲ್ಲ ಆಗ್ತಾಯಿಲ್ಲ ನೋಡಲಿ, ತಗಂತಾನೆ ಇಲ್ಲ ಅದು. ಇಂಜಿನ್ ಏನಾದ್ರು ಆಯ್ತಾ, ಅಲ್ಲಿ ಹೋಗಿ ನೋಡಬೇಕು. ಹೊರಗೆ ಹೋಗಿದ್ದು ನೀವು ತಾನೇ, ನೀವು ನೋಡ್ಬೇಕಲ್ವಾ? ನಾನು ನೋಡಬೇಕು ಅಂದರೆ ನೀನು ಮೊಬೈಲ್ ಹಿಡ್ಕಂಗೆ ಆಟ ಹಿಡ್ಕಂಗೆ ಕೂತಿದ್ದ, ನೀನು ನೋಡಬೇಕಿತ್ತು ತಾನೇ. ಅಲ್ಲ ಅವ್ನು ಏನು ಹಾಕಿದ್ನಪ್ಪ, ಅಥೋ ನನಗೆ ಒಳ್ಳೆ, ಅವ್ನು ಏನು ಹಾಕ್ದ ನನಗೆ ಗೊತ್ತಾಗ್ತಿಲ್ಲ ಮನಸ. ಕುಡಿಲಿ, ಯಾರಿಗಾರ ಟ್ರೈ ಮಾಡೋಣ. ಯಾರಿಗೆ ಟ್ರೈ ಮಾಡೋದು ಗುರು? ಅಲ್ಲ ನೀವು ಅದಕ್ಕೆ ತಾನೇ ಕೆಳಗೆ ಹೋಗಿದ್ದು, ಕೆಳಗೆ ನೋಡ್ಬೇಕು ತಾನೇ. ಹಾಂ, ಕೆಳಗೆ ಹೋಗಿದ್ದು ನೀವು ತಾನೇ, ನೋಡ್ಬೇಕಲ್ವಾ ಅಲ್ಲಿ. ಅದು ಹಾಕ್ಸಿದ್ಮೇಲೆ ಕಾಲಲ್ಲಿ ಮಾತಾಡಿದ್ರೆ ಆಗ್ತಾಯಿರ್ಲಿಲ್ವಾ? ಇಂಜಿನ್ ಸೀಸ್ ಆಯ್ತಾ ಅಂತ. ಇಂಜಿನ್ ಸೀಸ್ ಆದರೆ 5 ಲಕ್ಷ 6 ಲಕ್ಷ ಕೊಡ್ಬೇಕು ಇಂಜಿನ್ನಿಗೆ ಈಗ. ಅವ್ರು ಇದು ಇನ್ಸೂರೆನ್ಸಲ್ಲೂ ಬರಲ್ಲ. ಶಿಟ್ ಮ್ಯಾನ್. 5 ಮಿನಿಟ್ಸ್ ನೋಡ್ಕೊಂಡು ಆಮೇಲೆ ಕಾಲಲ್ಲಿ ಮಾತಾಡಿದ್ರೆ ಆಗ್ತಾ ಇರ್ಲಿಲ್ವಾ? ಫೋನ್ ಬೇರೆ ಎತ್ತುತ್ತಲ್ಲ ಅವನು. ನಾನು ಇಂಜಿನ್ ಹತ್ರ ನೋಡ್ಕೊ ಬರ್ತೀನಿ ತಡಿ, ಏನಾಗಿದೆ ಅಂತ. ಏನಾಯ್ತಪ್ಪ? ಫುಲ್ ಗಾಬರಿ ಮೇಡಮ್. ಏನಾಯ್ತು ಇದೆಲ್ಲ ಇಷ್ಟಾಗ್ಬಿಟ್ಟಿದೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಏನಾಗಿದೆ? ನಮ್ಮ ಅಮ್ಮಂಗೆ ಗೊತ್ತಾದರೆ ತಲೆ ತಿಂದಾಕತ್ತೀವ. ಏನು ಮಾಡೋದು? ಟಾಟಾದವ್ರಿಗೆ ಫೋನ್ ಮಾಡಲ್ಲ. ಅಲ್ಲೊಂದು 5 ಮಿನಿಟ್ಸ್ ನೀವು ನಿಲ್ಕೊಂಡು ಹಾಕಿಸ್ಕೊಂಡು ಆಮೇಲೆ ಕಾಲಲ್ಲಿ ಮಾತಾಡಿದ್ರೆ ಆಗ್ತಾ ಇರ್ಲಿಲ್ವಾ? ಹೋಯ್ತು ನಂದು 15 ಲಕ್ಷದ ಗಾಡಿ ಹೋಯ್ತು. ಅಬ್ಬಾ, ಏನು ಮಾಡ್ಸಾಯ್ಲಿ ಗುರು ನನೀಗ. ಅಲ್ಲಿ ಹೋಗಂತ ಕೇಳ್ಕೊ ಬರೋಣ ಒಂದ್ಸಲ. ಯಾರಿಗೆ? ಅದು ದೂರ ಇದೆ, ಎಲ್ಲಿಂದ ಕೇಳ್ತೀಯಾ? ಈಗ ಹೋಗಕ್ಕೂ ಆಗಲ್ಲ, ಹೋಗೋಕ್ಕಾಗಲ್ಲ, ಮೂಮೆಂಟೇ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿ. ಇಲ್ಲಪ್ಪ, ಬರೀ ಇಗ್ನೇಷನೇ ಆನ್ ಆಗ್ತಿಲ್ಲ. ಅದು ಫುಲ್ಲು ಅದು ಇಂಜಿನ್ ಸೀಸ್ ಆಗಿಬಿಟ್ಟಿರುತ್ತೆ ಈಗ ಅವ್ನು ಡೀಸೆಲ್ ಹಾಕಿದರೆ. ಮ್ಯಾನ್, ಇವತ್ತು ಬರ್ಡೇ ಏನಿದು? ತಲೆ ಕೆಡ್ತದೆ. ನೀನೊಂದು 5 ನಿಮಿಷ ನೋಡ್ಬೇಕು ತಾನೆ ಅವ್ನು ಏನು ಹಾಕ್ದ ಅಂತ. ನೀವು ಕೆಳಗೆ ಹೋಗಿದ್ದು ನೀವು ನೋಡ್ಬೇಕಲ್ವಾ? ಏನಪ್ಪ, ರೆಸ್ಪಾನ್ಸಿಬಿಲಿಟಿನೇ ಇಲ್ಲ.
ನಾನು ಯಾವಾಗಲೂ ಇಳಿದು ಹೋಗಲ್ವಾ ಕೆಳಗಡೆ ಅವ್ನು ಹಾಕ್ಬೇಕಾರೆ, ನೋಡ್ಕೋಬೇಕು ಏನು ಆಗ್ತಿದ್ದಾನೆ ಏನು ಅಂತ. ಇಲ್ಲಿ ಕುತ್ಕೊಂಡು ನೀನು ಜಪ ಮಾಡೋಣ. ಈಗ ಮೊದಲೇ ದುಡ್ಡಿಲ್ಲ, ಈಗ ಇದು ಬೇರೆ ಒಬ್ಬ ಖರ್ಚು. ಯಾರಿಗೆ ಫೋನ್ ಮಾಡೋಣ, ಏನು ಮಾಡೋದು? ಟಾಟಾದವ್ರಿಗೆ ಫೋನ್ ಮಾಡಿದ್ರೆ ಅವರಿಗೂ ಗೊತ್ತಿಲ್ಲ ಏನು ಅಂತ. ತಲೆ ಕೆಡ್ತಾ ಇದೆ ಗುರು. ಯಾರ್ದಾದ್ರೂ ಹೆಲ್ಪ್ ತಗೊಳ್ಬೋದ ನಾವು? ಯಾರು ತಗಂತೀಯ ಮನಸ್ಸ? ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಏನು ಮಾಡೋಣ? ಅವ್ರದ್ದು ಟಾಟಾ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಅವರು ಕಾಂಟ್ಯಾಕ್ಟ್ ಇತ್ತಲ್ಲ. ಇದ್ದಾರೆ, ಅವ್ರು ಏನು ಮಾಡ್ತಾರೆ ಈಗ ಕಂಪ್ಲೀಟು ತೆಗಿಬೇಕು ಅಂತ ಪೆಟ್ರೋಲ್. ಎಲ್ಲಿಂದ ತೆಗಿಯೋದು ಈಗ? ಇಲ್ಲಿಂದ ಮೂವ್ ಮಾಡೋದು ಹೆಂಗೆ ಈಗ? ಟವರ್ ಯಾರಾಗಾರ ಕರಿಬೇಕಷ್ಟೆ. ಸಮಸ್ಯೆ ಗುರು, ಒಂದಲ್ಲ ಒಂದು ಕರ್ಮ ಮಾರ. ನಮಗೆ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕೆ ಆಗ್ತಿಲ್ಲ. ಯಾಕೆ ಗುರು? ನೀವು ಹೋದ್ರು ನೋಡ್ಬೇಕು ತಾನೇ. ಕೆಳಗು ಅಲ್ಲಿ ನಿಂತ್ಕೊಂಡು ಒಂದು 5 minutes ಅವ್ರು ಹಾಕೋವರೆಗೂ ನೋಡ್ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ? ಅಲ್ಲೇ ನಿಂತ್ಕೊಂಡು ಕಾಲಲ್ಲಿ ಮಾತಾಡ್ಬೋದಿತ್ತಲ್ಲ ನೋಡ್ತಾನೆ. ಈ ಊರಿಗೆ ಹೆಂಗೆ ಹೋಗೋದು? ಇದೆ ಅಲ್ವಾ ಅದು ಪೆಟ್ರೋಲ್ ಬಂಕ್ ಒಂದು ಸ್ವಲ್ಪ ದೂರ. ಊರಿಗೆ ಹೆಂಗೆ ಹೋಗೋಣ? ಬಸ್ಸಲ್ಲಿ ಹೋಗ್ಬೇಕಷ್ಟೇ. ಸೈಡಿಗೆ ಹಾಕೋಕ್ಕೂ ಮೂವ್ ತಳ್ಳಬೇಕು ಗಾಡಿನ. ತಳ್ತೀಯಾ? ತಳ್ಬಿಟ್ಟು ಸೈಡಿಗೆ ಹಾಕಿ ಹೋಗ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ದಿರ್ ಇಸ್ ನೋ ಅದರ್ ಆಪ್ಷನ್. ಯಾರಿಗಾದ್ರೂ ಹೆಲ್ಪ್ ಕೇಳೋಣ. ಯಾರಿಗೆ ಕೇಳ್ತೀಯ ಮನಸ್ಸು? ತಲೆ ಕೆಟ್ಟೋಗ್ತಿದೆ. ನೋಡಿ 5 minutes ಅಲ್ಲ, ಯಾವಾಗಲೂ ಮೊಬೈಲೇ ನೋಡ್ತಿರ್ಬೇಕಾ? ಒಂಚೂರು ಅಲ್ಲಿ ಏನಾಗ್ತಿದೆ ಏನು ಅಂತ ನೋಡೋಕ್ಕಾಗಲ್ವಾ? ನೀವು ಕೆಳಗೆ ಹೋಗಿದ್ರಿ ತಾನೇ, ನೀವು ನೋಡ್ಕೊಂತೀರಿ. ಏಪ್ಪ, ನಾನು ಕೆಳಗೆ ಹೋಗಿದ್ದೆ, ಫೋನಲ್ಲಿ ಆ ಕಡೆ ಎಲ್ಲ ಮಾತಾಡೋಕೆ ಹೋದೆ. ಅವ್ನು ಏನಾಗ್ದ ನನಗೆ ಹೆಂಗೆ ಗೊತ್ತು? ನೀನು ಇಲ್ಲೇ ಕೂತಿದ್ದೆ ತಾನೆ, ಒಂಚೂರು ಆ ಕಡೆ ವಿಂಡೋ ತೆಗೆದು ನೋಡೋಕ್ಕೂ ಕಷ್ಟನಾ? ಏನು ಜನನಪ್ಪ, ಏನು ಮಾತಾಡೋಣ ನಿಮ್ಮ ಹತ್ರ ಎಲ್ಲ. ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ತಗೋಬೇಕು ಅಂದರೆ ಆಗಲ್ಲ, ಕಷ್ಟ ಇದೆ. ಒಂಚೂರು ಪೆಟ್ರೋಲ್ ಹಾಕೋದು ನೋಡೋಕ್ಕಾಗಿಲ್ಲ ಅಂದರೆ ಅಯ್ಯಯ್ಯೋ ಮ್ಯಾನ್, ಕಷ್ಟ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಪ್ರಾಂಕ್ ಇದು. ಓಯ್, ಬೇಜಾರು ಮಾಡ್ಕೊಂಡ. ಅವ್ನು ಪೆಟ್ರೋಲ್ ಹಾಕಿರೋದು ಪ್ರಾಂಕ್ ಇದು. ಕಣ್ಣಲ್ಲೆಲ್ಲ ನೀರು ಬಂತು. ಓ ಗಾಯ್ಸ್, ಬರ್ಡೇ ದಿನ ಪ್ರಾಂಕ್ ಮಾಡಿದೆ ನಮ್ಮ ಹುಡುಗಿಗೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಈಗ ಸ್ಟಾರ್ಟ್ ಆಗುತ್ತೆ ನೋಡು. ಆಯ್ತಲ್ಲ? ಸ್ಟಾರ್ಟ್ ಆಯ್ತಲ್ಲ? ಪ್ರಾಂಕ್ ಮಾಡಿದ್ದು ಇಷ್ಟೋ ತನಕ. ಈ ತರ ಪ್ರಾಂಕ್ ಯಾರಾದ್ರೂ ಮಾಡ್ತಾರ ಕಾರ್ತಿಕ್? ಒಳ್ಳೆ ಮಜಾ. ಫುಲ್ಲು ಗಾಬರಿ ಮೇಡಮ್, ಏನೋ ಆಗೋಯ್ತು ಅಂತ. ಅಯ್ಯೋ, ನಾನು ಇವಾಗ ಹೆಂಗ್ ಊರಿಗೆ ಹೋಗೋದು, ಎಷ್ಟೊಂದು ಲಗೇಜ್ ಇದೆ ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ದೀನಿ. ಅಯ್ಯೋ, ಮಜಾ ಇತ್ತು, ಒಳ್ಳೆ ಮಜಾ ಬಂತು. ಸೊ ಗಾಯ್ಸ್, ನೀವು ನೋಡಿಲ್ಲ, ಆ ಮೊಬೈಲು ನೋಡಿಲ್ಲ ನಾನು. ಅದು ಸುಮ್ಮನೆ ರೆಕಾರ್ಡ್ ಆಗ್ತಾನೆ ಇದೆ, ನಿನಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಹಂಗಾಗಿ. ಸೊ ಗಾಯ್ಸ್, ನೀವು ಈ ಥರ ನೀವು ಈ ಥರ ಯಾರಿಗಾರು ಪ್ರ್ಯಾಂಕ್ ಮಾಡಿದ್ದೀರಾ ಮುಂಚೆ, ಪೆಟ್ರೋಲು ಡೀಸಲ್ಲು ಅಂತ? ಆ್ಯಕ್ಚುಲಿ ಇದು ತಮಾಷೆ ಅಲ್ಲ. ದಯವಿಟ್ಟು ಯಾವಾಗಲೂ ನೀವು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಹಾಕ್ಸ್ಬೇಕಾದ್ರೆ ಪೆಟ್ರೋಲ್ ಬಂಕಲ್ಲಿ ಕೆಳಗೆ ಇಳಿದು ಅವ್ರು ಏನು ಹಾಕ್ತಾರೆ ಅನ್ನೋದು ನೋಡಿಬಿಟ್ಟು ಹಾಕ್ಸಿ.
ಯಾಕೆಂದರೆ ಸುಮ್ಮನೆ 5 ನಿಮಿಷದ ಕೆಲಸ 5 ನಿಮಿಷದ ಅರ್ಜೆಂಟಿಗೋಸ್ಕರ ಕಂಪ್ಲೀಟ್ ಅದ್ರ ಪ್ರಾಬ್ಲಮ್ಸ್ ತುಂಬ ಫೇಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಸುಮ್ಮನೆ ಒಂದು ಅದರಲ್ಲೇ ಸುಮ್ಮನೆ ನಾನು ನನಗೆ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ಪೆಟ್ರೋಲ್ ಹಾಕ್ಸ್ಬೇಕು ನನಗೆ ಐಡಿಯಾ ಬಂದಿದ್ದು, ಒಂದು ಪ್ರ್ಯಾಂಕ್ ಮಾಡೋಣ ಹೆಂಗಿರುತ್ತೆ ಅಂತ. ಸೊ ನಿಮಗೂ ಮಜಾ ಬಂತು ಅಂತ ಅನಿಸುತ್ತೆ. ಸೊ ಹೀಗೆ ನನ್ನ ವ್ಲಾಗ್ನ ನೋಡ್ತಾ ಇರಿ. ದಯವಿಟ್ಟು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ಬೆಳಿಬೋದು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು. ಸೊ ಮುಂದಿನ ವ್ಲಾಗಲ್ಲಿ ಸಿಗೋ ತನಕ ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್.